ರೈತರಿಗೆಲ್ಲ ನಮಸ್ಕಾರ. ನಾವು ಮುಖ್ಯವಾಗಿ ರೈತರಾದಂಥವ್ರಿಗೆ ಸ್ವಲ್ಪ ಆಸೆ ಜಾಸ್ತಿ ಇರುತ್ತೆ. ನಾವು ಹೊಸ ತೋಟ ಮಾಡುವಾಗ ಒಬ್ಬೊಬ್ಬರು ಏನೇನೋ ಹೇಳ್ತಾರೆ, ಮಾಡ್ತೀವಿ. ಆದರೆ ನಾನು ಇದ್ರ ಬಗ್ಗೆ ಮೊದಲು ಮಾತಾಡಿದ್ದೀನಿ. ಇವಾಗ ಇನ್ನೊಮ್ಮೆ ನಿಮಗೆ ಪ್ರಾಕ್ಟಿಕಲ್ಲಾಗಿ ತೋರಿಸ್ತೀನಿ. ಏನು ಪ್ರಾಕ್ಟಿಕಲ್ಲಾಗಿ ತೋರಿಸ್ತೀನಿ ಅಂತ ಹೇಳಿದ್ರೆ, ಅಡಿಕೆ, ತೆಂಗು ಮೇನು. ತೆಂಗಲ್ಲಿ ಅಡಿಕೆ ನೀವು ಸ್ವಲ್ಪ ಹತ್ತತ್ರ ಆದರೂ ಅಡಿಕೆ ಸ್ಟ್ರೈಟ್ ಹೋಗುತ್ತೆ. ಆದರೆ ತೆಂಗಿಗೆ ಒಂದು ಸ್ವಲ್ಪ ಏನೇ ಅಡ್ಡ ಬಂದರೂ ತೆಂಗು ವಾರಿ ಆಗುತ್ತೆ. ಮತ್ತು ಹತ್ತತ್ರ ತೆಂಗಿನ ಮರ ಹಾಕಿದ್ರೂ ಇಳುವರಿ ತುಂಬ ಕಡಿಮೆ ಆಗುತ್ತೆ. ಕೆಲವ್ರು ಹೇಳ್ತಾರೆ, ನಾವು 5 ವರ್ಷ ಆಯಿತು, 6 ವರ್ಷ ಆಯಿತು, 10 ವರ್ಷ ಆಯಿತು, 18 ಅಡಿ ಇಟ್ಟಿದ್ದೀವಿ, ಒಳ್ಳೆ ಆದಾಯ ಬಂತು ಅಂತ ಹೇಳ್ತಾರೆ. ಆದರೆ ಅದು ಸ್ಟಾರ್ಟಿಂಗಲ್ಲಿ ಮಾತ್ರ ಬರುತ್ತೆ. ಅವ್ರದ್ದು ಎತ್ತರ ಗಿಡ್ಡ ತಳಿ ಆದರೆ ಅದು ಹೈಬ್ರಿಡ್ ತಳಿಗಳಲ್ಲಿ ಬರ್ತವೆ. ಆದರೆ ಅದು ಇದು ಗರಿಗಳು ಟಚ್ ಆಗೋಕ್ಕೆ, ಗರಿಗಳು ತಾಗಲಿಕ್ಕೆ ಯಾವಾಗ ಶುರುವಾಗುತ್ತೋ ಆವಾಗ ನಿಮಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಅದಕ್ಕೆ ಅತಿ ಹೆಚ್ಚು ನಾವು ಗೊಬ್ಬರ ಹಾಕಿ ಮತ್ತು ಇದು ಮಾಡಿರುವಂಥ ಗಿಡಗಳು ಹೇಗಾಗ್ತವೆ ಇದು ಹತ್ತತ್ರ ಹಾಕಿದ್ರೆ ಅನ್ನೋದನ್ನು ನಾನು ನಿಮಗೆ ಈ ವರ್ಷ ತೋರಿಸ್ತೀನಿ. ಮತ್ತು ಈ ವರ್ಷ ಸ್ವಲ್ಪ ಮಳೆನೂ ಕಮ್ಮಿ ಆಗಿದೆ. ಮಳೆ ಕಮ್ಮಿ ಆದರೂ ನಾವು ನೀರು ಬಿಡ್ತಾ ಇದ್ದೀವಿ. ಅದರಿಂದ ನಾನು ನಿಮಗೆ ಇವಾಗ ಮರಗಳು ಏನು ಸಮಸ್ಯೆ ಆಗ್ತವೆ ಹತ್ತಿರ ಹಾಕಿದ್ರೆ ಅನ್ನೋದು ಪ್ರಾಕ್ಟಿಕಲ್ ತೋರಿಸ್ತೀವಿ. ಕೆಲವ್ರು ಹೇಳ್ತಾರೆ 2 ದೊಡ್ಡ ಗಿಡದ ಮಧ್ಯೆ ಒಂದು ಚಿಕ್ಕ ಗಿಡ ಹಾಕಬೇಕು ಅಂತ. ಆ ದೊಡ್ಡ ಗಿಡ ಕೆಲವ್ರು ಏನು ಮಾಡ್ತಾರೆ, ದೊಡ್ಡ ಗಿಡ 25 ಅಡಿಗೆ ಇಟ್ಟು ಅದರ ಮಧ್ಯದಲ್ಲಿ ಇನ್ನೊಂದು ತೆಂಗಿನ ಸಸಿನ ಹಾಕ್ತಾರೆ. ಆ ಥರ ಹಾಕೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಅನ್ನೋದನ್ನು ನಾವು ಇವಾಗ ನೋಡೋಣ. ತಳಿ ಆದರೆ ಗಿಡ್ಡದಲ್ಲೇ ಇದರಲ್ಲಿ ಇದಾಗ್ತಾ ಇರುವಂಥದ್ದು ಮೀಡಿಯಮ್ ಹೈಟದ ಸಸಿ ಇದು ಹೋದ ವರ್ಷದ ತನಕ ಒಳ್ಳೆ ಇಳುವರಿ ಬಂದಿತ್ತು. ಇದರಲ್ಲಿ ಸಿಹಳ ಮತ್ತು ಇದು ಕಾಯಿ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಇದರಲ್ಲಿ. ಈ ವರ್ಷ ನೋಡಿ ಇಳುವರಿಯೇ ಇಲ್ಲ. ಕಾರಣ ಏನು ಇದು ಅಂತ ಹೋಗೋಕ್ಕೆ ಹೋದರೆ ನೀವು ಇಲ್ಲಿ ನೋಡಿ, ಇದರಲ್ಲಿ ಮುಚ್ಚಿಗೆ ಹಾಕಿದ್ದೀವಿ, ಎಲ್ಲ ಇದೆ. 2 ಮರಕ್ಕೆ ಇಲ್ಲಿ ಒಂದು ಮರ ಬಂದಿದೆ. ಈ ಮರಕ್ಕೂ ಆ ಮರಕ್ಕೂ 30 ಅಡಿ ಅಂತರ ಇದೆ. ಆ ಮರಕ್ಕೆ ಆ ಮರದಲ್ಲೂ ನೋಡಿ ಯಾವುದೇ ಇಲ್ಲಿ ಎಲ್ಲವೂ ಹತ್ತಿರ ಇದೆ, ಎಲ್ಲವೂ 18 ಅಡಿಯಲ್ಲೇ ಇರೋದು. ಇಲ್ಲಿ ನೋಡಿ ಇಷ್ಟು ಹತ್ತಿರದಲ್ಲಿ ಮರಗಳಿದ್ದಾವೆ. ಅದು ಹೋಗ್ತಾ ಇಲ್ಲಿ ನೋಡಿ ಇದರಲ್ಲಿ ಇಳುವರಿ ನಿಮ್ಗೆ ಕಾಣಿಸೋದಿಲ್ಲ. ನೋಡಿ ಇಳುವರಿ ಇದರಲ್ಲಿ ಮುಚ್ಚಿಗೆ ನಾವು ಕಾಯಿ ಸಿಪ್ಪೆ ಇದನ್ನೆಲ್ಲ ಮುಚ್ಚಿಗೆ ಮಾಡಿದ್ದೀವಿ. ನೀರು ಕೊಡ್ತಾಯಿದ್ದೀವಿ. ನೀರು ವಾರಕ್ಕೆ 2 ಸರಿ ನೀರು ಕೊಡ್ತಾಯಿದ್ದೀವಿ. ನೀರದ್ದೇನು ಸಮಸ್ಯೆ ಅಲ್ಲ. ಬಟ್ ಈ ವರ್ಷ ಸ್ವಲ್ಪ ಇಳುವರಿ ಕಮ್ಮಿ. ಇಲ್ಲಿ ನೋಡಿ ತುಂಬ ಹತ್ತಿರ ಹಾಕಿರೋ ಗಿಡಗಳು, ಇದು ಆ್ಯಕ್ಚುಲಿ ಸತ್ತು ಹೋಗಿರೋ ಗಿಡಗಳು, ಇವಾಗ ಚಿಗುರಿದ್ದು. ಅದಕ್ಕೆ ನಾವು ಜೀವಾಮೃತ ಅದನ್ನೆಲ್ಲ ಕೊಟ್ಟ ನಂತರ ಅದು ಚಿಗುರಿರೋ ಗಿಡಗಳು. ಇಲ್ಲೆಲ್ಲ ಈ ತೋಟದಲ್ಲಿ ಹಳೆ ತೋಟ ಇದು, ಎಲ್ಲರೂ 18 ಅಡಿಯಲ್ಲೇ ಇದ್ದಾವೆ. 18 ಅಡಿಯಲ್ಲಿ ಸ್ಟಾರ್ಟಿಂಗಲ್ಲಿ ಒಳ್ಳೆ ಇಳುವರಿ ಬರುತ್ತೆ, ಆನಂತರ ಇಳುವರಿ ಬರೋದಿಲ್ಲ. ನಾನು ಹೇಳಿದ್ನಲ್ಲ, ಇವು 2 ಗಿಡದ ಮಧ್ಯ ಕೆಲವರು ಹೇಳ್ತಾರೆ 2 ದೊಡ್ಡ ಗಿಡದ ಮಧ್ಯೆ ಒಂದು ಚಿಕ್ಕ ಗಿಡ ಹಾಕಿ. ಚಿಕ್ಕ ಗಿಡ ಹಾಕಿದ್ರೆ ಏನಾಗುತ್ತೆ ಅಂದರೆ ನೋಡಿ, ಅಲ್ಲಿ ನೋಡಿ ಅದ್ರ ಗರಿಗಳು ಹೇಗೆ ಟಚ್ ಆಗಿದೆ ನಿಮ್ಗೆ ಕಾಣಿಸ್ತಾ ಇದೆ. ಈ ಗಿಡ ಇದು ಮೇಲೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಇದರಲ್ಲಿ ಕಾಯಿ ನೋಡಿ, ಹೂಗಳು ನಿಲ್ತಾ ಇಲ್ಲ, ಉದುರಿ ಹೋಗ್ತಾ ಇದೆ. ಯಾಕೆಂದ್ರೆ ಸೂರ್ಯನ ಬೆಳಕು, ಇವು 2 ಮರಗಳು ಇದಕ್ಕೆ ಟಚ್ ಆಗಿದೆ. 2 ಮರ ಟಚ್ ಆಗಿರೋದ್ರಿಂದ ಇದರಲ್ಲಿ ಇಳುವರಿ ತುಂಬ ಕಡಿಮೆ ಆಗಿದೆ. ಹೋದ ವರ್ಷ ಸಿಹಳ ಎಲ್ಲ ಇತ್ತು, ಈ ವರ್ಷ ಬಂದ ಹೂಗಳೆಲ್ಲ ಉದುರಿ ಹೋಗಿದೆ. ಇದಕ್ಕೆ ಗೊಬ್ಬರದ ಹಟ್ಟಿ ತೊಳೆದಿದ್ದು ನೀರು ಕೊಡ್ತೀವಿ. ಯಾಕೆಂದರೆ ಇದು ಹಟ್ಟಿ ಹತ್ರನೇ ಇರೋದ್ರಿಂದ ಹಟ್ಟಿ ತೊಳೆದಿದ್ದು ನೀರು ಇದಕ್ಕೆ ಕೊಡ್ತಾ ಇರ್ತೀವಿ ನಾವು. ಮತ್ತು ಅದ್ರ ಜೊತೆಗೆ ಇದಕ್ಕೆ ಮುಚ್ಚಿಗೆ ಮಾಡಿದ್ದೀವಿ, ಜೀವಾಮೃತನೂ ಕೊಡ್ತಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಮತ್ತು ನಾನು ಎಕ್ಸ್ಟ್ರಾವಾಗಿ ಹೋದ್ಸತಿ ಗೋಕೃಪಾಮೃತ ಕೊಟ್ಟು ಏನಾದರೂ ಬದಲಾವಣೆ ಆಗುತ್ತಾ ನೋಡಿದೆ, ಇಲ್ಲ. ಆದರೆ ಪ್ರಕೃತಿಗೆ ನಾವು ವಿರುದ್ಧವಾಗಿ ಮಾಡಿದಾಗ ಅಲ್ಲಿ ನೋಡಿ ಗರಿಗಳು ಹೇಗೆ ಟಚ್ ಆಗಿದೆ ನೋಡಿ. ಇವೆಲ್ಲ ಗರಿಗಳು ಟಚ್ ಆಗಿರೋ ಮರಗಳು ಯಾವತ್ತೂ ಇಳುವರಿ ಕೊಡುವುದಿಲ್ಲ ನಮಗೆ. ಹತ್ತತ್ರ ಹಾಕಿ ಕೆಲವು ಹತ್ತಿರ ಇಲ್ಲದೆ ಇರೋ ಇದರಲ್ಲಿ ನೋಡಿ, ಅಲ್ಲಿ ಒಂದು ನಿಮ್ಗೆ ಮರ ಕಾಣ್ತಾ ಇದೆ, ಹತ್ತಿರ ಇಲ್ಲ, ಅದು ಸ್ವಲ್ಪ ಗ್ಯಾಪಲ್ಲಿ ಚೂರು ಮುಂದಿದೆ, ಟಚ್ ಆಗಿಲ್ಲ ಯಾವ ಇದಕ್ಕೂ. ಆದರೆ ಅದರ ಪಕ್ಕದಲ್ಲಿರೋದು ಟಚ್ ಆಗಿದೆ. ಆ ಥರ ಟಚ್ ಆದಾಗ ಏನಾಗುತ್ತೆ, ಇಳುವರಿ ಬರುವುದಿಲ್ಲ. ನಿಮಗೆ 4 ಮರ ಇದೆ ಅಂದರೆ 1-2 ಮರದಲ್ಲಿ ಇಳುವರಿ ಬರುತ್ತೆ, ಮತ್ತು ಮರದಲ್ಲಿ ಇಳುವರಿ ಬರುವುದಿಲ್ಲ. ಇದಕ್ಕೆ ನೋಡಿ, ಇದು ಮನೆ ಹತ್ತಿರನೇ ಇರುವಂಥ ಮರಗಳು ಅತಿ ಹೆಚ್ಚು ಇಳುವರಿ ಕೊಡುತ್ತೆ. ಮತ್ತು ಇಲ್ಲಿ ಗೊಬ್ಬರದ ನೀರು ಇಲ್ಲೇ ಬರುವಂಥ ಕಾಲುವೆ ಇದೆ, ಅದು ತೊಳೆದು ನಾವು ನೀರೆಲ್ಲ ಇಲ್ಲೇ ಬರುತ್ತೆ. ಆದರೂ ಇದರಲ್ಲಿ ಇಳುವರಿ ಇಲ್ಲ. ಯಾಕೆಂದರೆ ಇದು ಗರಿ ಟಚ್ ಆಗಿದೆ, ಆ ಮರದ ಗರಿಗಳು ಟಚ್ ಆಗಿದೆ. ಕೆಲವು ಮರಗಳ ಗರಿಗಳು ಟಚ್ ಆಗಲಿಲ್ಲ, ಯಾಕೆಂದರೆ ಸ್ವಲ್ಪ ಇದರಲ್ಲಿ ಇದ್ದಾವೆ. ಆದರೆ ಗ್ಯಾಪ್ ಇದೆಯಲ್ಲ, ಗ್ಯಾಪ್ ತುಂಬಾ ಇದರಲ್ಲಿದೆ. ಈ ಟಚ್ ಆಗಿರೋ ಮರಗಳು ಯಾವಾಗಲೂ ಇಳುವರಿ ಕಡಿಮೆ ಆಗ್ತಾನೇ ಹೋಗ್ತವೆ. ಫಸ್ಟು ಇಳುವರಿ ನಿಮ್ಗೆ ಒಳ್ಳೆ ಇರ್ತವೆ. ಇದು ನೋಡಿ ಟಚ್ ಆಗಿದೆ. ಅದ್ರ ಜೊತೆಗೆ ಈ ಮರ ಏನಾಗಿದೆ ಹೇಳಿ, ಫುಲ್ಲು ಡೊಂಕಾಗಿದೆ ಮೇಲ್ಗಡೆ. ಮೊದಲಲ್ಲಿ ಇದನ್ನು ಸೀದಾ ಹತ್ತಲಿಕ್ಕೆ ಆಗ್ತಾಯಿತ್ತು, ಈಗ ಡೊಂಕಾಗಿದೆ. ಆ ಮರನೂ ಡೊಂಕಾಗಿದೆ. ನಿಮ್ಮ ನೋಡಿ ಗರಿ ಟಚ್ ಆಗಿರೋ ಇದರಲ್ಲಿ ಅದು 18-20 ಮಾಡಿದ್ದಾರೆ ಅನಿಸುತ್ತೆ ಲೈನು, ಅದರಿಂದ ಆ ರೀತಿ ಆಗಿರೋದು. ಗರಿ ಟಚ್ ಆಗದೆ ಇರೋದರಲ್ಲಿ ನಿಮಗೆ ಇಳುವರಿ ಕಾಣ್ತಾ ಇದೆ ಸ್ವಲ್ಪ. ಅದು ಬಿಟ್ಟರೆ ಮತ್ತು ಯಾವುದರಲ್ಲೂ ಇಳುವರಿ ಕಾಣಿಸೋದಿಲ್ಲ. ಈ ಟಚ್ ಆಗಿರೋದ್ರಲ್ಲಿ ಇಳುವರಿ ತುಂಬ ಕಾಣಿಸೋದಿಲ್ಲ. ಇಲ್ಲಿ ನೋಡಿ, ಈ ಥರ ಟಚ್ ಆಗಿರೋದ್ರಲ್ಲಿ ಇಳುವರಿ, ಟಚ್ ಎಲ್ಲ ಆಗಲಿಲ್ಲ ಅಲ್ಲಿ ನೋಡಿ, ಅದು ತುಂಬ ಚೆನ್ನಾಗಿ ಇಳುವರಿ ಇದೆ. ಗಿಡನೂ ಚೆನ್ನಾಗಿದೆ. ಇದಕ್ಕೆ ಇಳುವರಿ ಕಡಿಮೆ ಇದೆ. ಇದಕ್ಕೆ ಮತ್ತು ಬೇವಿನ ಹಿಂಡಿನೂ ಹಾಕಿದ್ದೀವಿ ನಾವು. ಬೇವಿನ ಹಿಂಡಿ ಎಲ್ಲ 2-2 kg ಆಗುವಷ್ಟು ಬೇವಿನ ಹಿಂಡಿ ಹಾಕಿದ್ದೀವಿ. ಈ ವರ್ಷ
ಇಳುವರಿಗೆ ಕಡಿಮೆ ಆಗ್ತಾ, ಹೋದ ವರ್ಷ ಇಳುವರಿ ಕಡಿಮೆ ಆಗ್ತಾ ಬರ್ತಾ ಇತ್ತು ಅಂತೇಳಿ ಅದು ಹಾಕಿದ್ದೀವಿ. ಆದರೂ ಅದರಲ್ಲಿ ಏನೂ ಬದಲಾವಣೆ ಆಗಲಿಲ್ಲ. ನಾನು ಇದಕ್ಕಂತೂ ತಂದು ತುಂಬಿಸಿದ್ದೀನಿ ಕಸಗಳನ್ನು, ಇದನ್ನೆಲ್ಲ, ಮತ್ತು ಜೀವಾಮೃತನೂ ಹಾಕಿದ್ದೀವಿ. ಆದರೆ ಯಾವುದೇ ರೀತಿ ಇದು ಹಾಕಿದ್ರೂ ಇದರಲ್ಲಿ ಬದಲಾವಣೆಗಳು ಕಾಣಿಸ್ದೇ ಇಲ್ಲ ಮರದಲ್ಲಿ. ಮಳೆಗಾಲದಲ್ಲಿ ಆದರೂ ಬದಲಾವಣೆ ಕಾಣಿಸ್ಬೇಕು, ಅತಿ ಹೆಚ್ಚು ನೀರು ಬೀಳುತ್ತೆ, ಇದು ಬೀಳುತ್ತೆ, ಆವಾಗನೂ ಇದರಲ್ಲಿ ಕಾಣಿಸಿಲ್ಲ. ಮಳೆಗಾಲ ಇದಾಗ್ತದೆ. ಫಸ್ಟು ಇಳುವರಿ ಹೋದ ವರ್ಷದಲ್ಲಿ ಚೆನ್ನಾಗಿತ್ತು, ಅದು ಏಪ್ರಿಲ್ ನಂತರ ಇಳುವರಿಗಳು ಹೂಗಳು ಬಂದಿದ್ದು ನೋಡಿ, ಎಷ್ಟು ಕೊನೆಗಳು ಬಂದಿದೆ ನೋಡಿ, ನಿಂತಿಲ್ಲ. ಇವು 2 ಗಿಡದ ಮಧ್ಯದಲ್ಲಿರೋದ್ರಿಂದ ಅದಕ್ಕೆ ಆ ರೀತಿ ಸಮಸ್ಯೆಗಳಾಗಿದೆ. ಇದು ಒಂದೇ ಅಲ್ಲ, ಈ ತೋಟದಲ್ಲಿ ಹತ್ತತ್ರ ತುಂಬ ಮರಗಳಿದ್ದಾವೆ. ಅದಕ್ಕೆ ನಾನು ಹೇಳೋದು ಏನು ಅಂದರೆ, ಹತ್ತಿರ ಮರಗಳು ಯಾವತ್ತೂ ಹಾಕಬಾರ್ದು. ಇನ್ನು ಯಾವುದೇ ಮರಗಳ ಮಧ್ಯ ಅದು ಇವಾಗ ಅದರ ಜೊತೆಗೆ ಚಿಕ್ಕು ಹಾಕಿದ್ದಾರೆ. ಈ ಚಿಕ್ಕು ಹಾಕೋದ್ರಿಂದ ಚಿಕ್ಕುಗೂ ಇಳುವರಿ ಇಲ್ಲ, ಅದು ಚಿಕ್ಕು ಅಲ್ಲೂ ಅಷ್ಟು ಇಳುವರಿ ಬರೋದಿಲ್ಲ. ಯಾಕೆಂದರೆ 20 ಅಡಿ ಮಧ್ಯದಲ್ಲಿ ಚಿಕ್ಕು ಇದೆ. ಆ ಚಿಕ್ಕುವಲ್ಲಿ ನೋಡಿ ಇಳುವರಿ ಇಲ್ಲ. ಅದರ ಪಕ್ಕದಲ್ಲಿರುವಂಥ ತೆಂಗಲ್ಲೂ ಇಳುವರಿ ಇಲ್ಲ. ಯಾಕೆ ಇಳುವರಿ ಇಲ್ಲ ಅಂದರೆ, ಅದ್ರ ಜೊತೆಗೆ ಆ ಮರದ ಜಾತಿ ಗಿಡಗಳನ್ನೇ ನಾವು ಹಾಕಿದ್ರೆ ಅದಕ್ಕೆ ಮಿನಿಮಮ್ 25 ಅಡಿ ಗ್ಯಾಪನ್ನು ಕೊಡಬೇಕು. ಚಿಕ್ಕು ನಾವು ತುಂಬ ಕತ್ತರಿಸಿದ್ದೀವಿ, ಇದು ಕತ್ತರಿಸಿದ ನಂತರ ಮತ್ತೆ ಚಿಗುರು ಇರುವಂಥದ್ದು. ಇದರಲ್ಲಿ ನೋಡಿ, ಅದು ಚಿಕ್ಕು ಪಕ್ಕದಲ್ಲಿರುವಂಥದ್ರಲ್ಲಿ ಇಳುವರಿ ನಿಮಗೆ ಕಾಣಿಸೋದಿಲ್ಲ. ಈ ರೀತಿ ಹತ್ತಿರ ಗಿಡಗಳನ್ನು ನಾವು ಹಾಕ್ತೀವಿ, ನಮ್ಮ ಗಿಡ ಜಾಸ್ತಿ ಬೇಕಂತ ಹಾಕ್ತೀವಿ. ಅದು ಹಾಕಿದಾಗ ಏನಾಗುತ್ತೆ, ಗಿಡಗಳು ಇದು ಬರೋದಿಲ್ಲ. ಇಲ್ಲಿ ಕೋಕೋ ಹಾಕಿದ್ದೀವಿ, ಇದು 1.5 ವರ್ಷದ ಕೋಕೋ, 1.5 ವರ್ಷ. ಆ ಕೋಕೋಗಳು ಚಿಗುರಿದೆ ನೋಡಿ. ಅದಕ್ಕೆ ಯಾವತ್ತೂ ಅಷ್ಟೇ ಹತ್ತಿರ ಮರಗಳನ್ನು ಹಾಕಬಾರ್ದು. ಹತ್ತಿರ ಹಾಕೋದಾದರೆ ನಿಮಗೆ ಅಡಿಕೆ ಗಿಡಗಳನ್ನು ಹಾಕ್ಬೋದು. ಅಡಿಕೆ ಗಿಡವೂ ಮಿನಿಮಮ್ 6 ಅಡಿ ಬೇಕು. ತುಂಬ ಹತ್ತಿರ ಹಾಕಿದಾಗ ಅಡಿಕೆ ಗಿಡವೂ ಇದಾಗೋದಿಲ್ಲ. ಗರಿಗಳು ಯಾವುದು ಟಚ್ ಆಗಿದೆಯೋ ಇದರಲ್ಲಿ, ಅವು ಯಾವುದರಲ್ಲೂ ಇಳುವರಿ ಇಲ್ಲ. ಇಳುವರಿ ಫುಲ್ ಕುಂಠಿತವಾಗಿದೆ. ಮೊದಲು ಇಳುವರಿ ಬರ್ತಾಯಿತ್ತು, ಆಮೇಲೆ ಇಳುವರಿ ಕುಂಠಿತ ಆಗಿರುತ್ತೆ. ಅದಕ್ಕೆ ಮರಗಳನ್ನು ಹಾಕುವಾಗ ನಾವು ಯಾವತ್ತೂ ಹತ್ತಿರದಲ್ಲಿ ಮರಗಳನ್ನು ಹಾಕಬಾರ್ದು. ಯಾರೋ ಹೇಳ್ತಾರೆ ಅಂಥೇಳಿ ಹೈಬ್ರಿಡ್ ಸಸಿಂತಂದು ಮಧ್ಯದಲ್ಲಿ ಹಾಕೋದು, ಆ ಥರ ಹಾಕಬೇಡಿ. ಯಾಕೆಂದರೆ ಅದು ಪ್ರಕೃತಿ, ಸೂರ್ಯನ ಬೆಳಕು ಜಾಸ್ತಿ ಬೇಕಾಗೋದ್ರಿಂದ ಸೂರ್ಯನ ಬೆಳಕಿಗೆ ಸಮಸ್ಯೆ ಬಂದಾಗ ಗಿಡಗಳು ಇಳುವರಿ ಕಮ್ಮಿ ಆಗ್ತವೆ. ಎಷ್ಟೆಷ್ಟೋ ಸಮಸ್ಯೆಗಳಿದೆ. ಎಷ್ಟೋ ತೋಟಗಳು ಹೋಗ್ತಾ ಇದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ. ಹತ್ತತ್ರ ಹಾಕಿದ್ದ ಹಳೆ ತೋಟಗಳೆಲ್ಲ ಹೋಗ್ತಾ ಇದೆ. ಕೆಲವು ಮೇಂಟೆನೆನ್ಸ್ ಇಲ್ಲದೆ, ಕೆಲವು ಮೇಂಟೆನೆನ್ಸ್ ಮಾಡಿ ಬೇಸರಾಗಿ ಬಿಟ್ಟುಬಿಟ್ಟಿದ್ದಾರೆ. ಅದರಲ್ಲೇನು ಇಳುವರಿ ಬರ್ತಾ ಇಲ್ಲ, ಲಾಭ ಬರ್ತಾ ಇಲ್ಲ ಅಂತ ಬಿಟ್ಟುಬಿಟ್ಟಿದ್ದಾರೆ. ಯಾಕೆ ಬಿಟ್ಟುಬಿಟ್ಟಿದ್ದಾರೆ ಅಂದರೆ, ಅವರಿಗೆ ಅದರಲ್ಲಿ ಆದಾಯ, ಖರ್ಚು ಹಾಕಿದ್ದಕ್ಕೆ ಆದಾಯ ಬರಬೇಕಲ್ಲ, ಆದಾಯ ಬರುವುದಿಲ್ಲ ಅಂತ ಬಿಟ್ಟು ಅವರು ತುಂಬ ಜನ ಇದ್ದಾರೆ, ಇವಾಗ ನಮಗೆ ಸಿಗ್ತಾರೆ. ಆ ಥರದ ಜೊತೆಗೂ ಕೆಲವರು ಏನು ಮಾಡ್ತಾರೆ, ಹೊಸ ತೋಟ ಮಾಡುವಾಗ ಯಾರೋ ಹೇಳಿದ್ರು ಅಂತ ದೊಡ್ಡ ಗಿಡದ ಮಧ್ಯದಲ್ಲಿ ಚಿಕ್ಕ ಗಿಡ ಹಾಕೋದು, ತೆಂಗು ಒಂದು ಏಕ ಬೆಳೆ ಮಾಡೋದು. ಆ ಥರ ಬೆಳೆ ಮಾಡಿದಾಗ ಒಂದು ಬೆಳೆ, ಇವಾಗ ನಮಗೆ ತೆಂಗು ಇಳುವರಿ ಕಡಿಮೆ ಆದರೆ ಮತ್ತು ಎಲ್ಲವೂ ಇಳುವರಿ ಕಡಿಮೆ ಆಗ್ತವೆ. ಅದರಿಂದ ನಾವು ಯಾವತ್ತೂ ತೆಂಗು ಮಾಡುವಾಗ ಯಾವಾಗೂ ಅಷ್ಟೇ ಮಿನಿಮಮ್ಮು 36 ಅಡಿ ಬೇಕು. ನೀವು ಮಧ್ಯದಲ್ಲಿ ಏನು ಬೆಳೆ ಬೆಳೆಯೋದು ಇಲ್ಲಾಂದರೆ ಕಂಪಲ್ಸರಿ 30 ಅಡಿಯನ್ನು ಅಂತ ಇಟ್ಟುಬಿಟ್ಟು ಮಾಡಿ. ಅದರ ಮಧ್ಯದಲ್ಲಿ ಅಡಿಕೆ ಮಾಡ್ಬೋದು, ಮತ್ತು ನೀವು ಬೇರೆ ಬೆಳೆಗಳನ್ನು ಮಾಡಲಿಕ್ಕಾಗತ್ತೆ. ದೂರ ಅಂತೂ ಕಂಪಲ್ಸರಿ 30 ಇಡಲೇಬೇಕು. 30ಕ್ಕಿಂತ ಕಡಿಮೆ ಇಡೋಕ್ಕೆ ಯಾವತ್ತೂ ರೈತರು ಹೋಗಬೇಡಿ. ಯಾವುದೋ ಕಂಪ್ನಿಗಳು ಬಂದು ಹೇಳ್ತಾರೆ 18 ಅಡಿ ಇಡಿ ಅಂತಲೂ ಹೇಳ್ತಾರೆ. ಆಂಧ್ರದಿಂದ ಇಲ್ಲಿಂದ ಬಂದಂಥವರೆಲ್ಲ ಹೇಳ್ತಾರೆ ನಿಮ್ಮ ಗಿಡಗಳನ್ನು ಮಾರಾಟ ಮಾಡೋಕ್ಕೆ 18 ಅಡಿ ಇಡಿ, ಏನು ತೊಂದರೆ ಆಗೋದಿಲ್ಲ, ಹೈಯೆಸ್ಟ್ ಇಳುವರಿ ಬರುತ್ತೆ ಅಂತ ಬೇರೆ ತೋಟದ ಚಿತ್ರಗಳು ನಿಮಗೆ ತೋರಿಸ್ತಾರೆ. ಅದು ಇಳುವರಿ ಬರುತ್ತೆ. ಯಾವಾಗ ಬರುತ್ತೆ? ಸ್ಟಾರ್ಟಿಂಗಲ್ಲಿ ಬರುತ್ತೆ. ಗಿಡ ಎತ್ತರ ಆಗ್ತಾ ಇಳುವರಿ ಕಡಿಮೆ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಮತ್ತು ನೀವು ಬೇರೆ ನಿಮ್ಮ ರೈತ ವಿಜ್ಞಾನಿಗಳ ಜೊತೆ, ಅವ್ರ ಜೊತೆ ಡಿಸ್ಕಷನ್ ಮಾಡಿ. ಯಾಕೆಂದರೆ ಅವಸರ ಮಾಡ್ಕೊಳ್ಬೇಡಿ. ನಾನು ಎಲ್ಲೇ ತುಂಬ ಕಡೆಗಳನ್ನು ನೋಡಿದ್ದೀನಿ, ಈ ಮಿಸ್ಟೇಕ್ಗಳು ಆಗ್ತಾನೇ ಇದೆ. ತುಂಬ ಹತ್ತತ್ರ ಹಾಕಿರ್ತಾರೆ, ಗಿಡ 2 ರಿಂದ 3 ವರ್ಷ ಆಗುವಷ್ಟೊತ್ತಿಗೆ ಎಲ್ಲ ಗರಿಗಳು ಟಚ್ ಆಗಿರುತ್ತೆ. ನಿಮ್ಗೆ ಅದರಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಅವ್ರು ಕ್ಲೀನ್ ಮಾಡುವಾಗ ಆ ಗರಿಗಳನ್ನೆಲ್ಲ ಕಟ್ ಮಾಡ್ತಾ ಬರ್ತಾರೆ. ಹೈಬ್ರಿಡ್ ಗಿಡಗಳನ್ನೇ ಹತ್ತಿರ ಹಾಕ್ತಾರೆ, ಜಾಯಿಂಟ್ ಆಗಿಬಿಡುತ್ತೆ. ಆ ಜಾಯಿಂಟ್ ಆಯಿತು ಅಂದರೆ ನಿಮಗೆ ಇಳುವರಿ ಕಡಿಮೆ ಆಗುತ್ತೆ. ಇದು ನೀವು ರೈತರು ಎಚ್ಚರಿಸ್ಕೊಳ್ಳಿ. ಯಾವುದೇ ಕಂಪನಿಯವರಾಗಲಿ, ಯಾರೇ ನಿಮ್ಮನ್ನು ದಾರಿ ತಪ್ಪಿಸಲಿ, ದಯವಿಟ್ಟು ದಾರಿ ತಪ್ಪಿಸ್ಬೇಡಿ. ಹಿಂದಿನ ಕಾಲದವರೆಲ್ಲ ಗಿಡಗಳು ಜಾಸ್ತಿ ಬರಲಿ ಅಂತೇಳಿ ಅವ್ರಿಗೆ ಮಾಹಿತಿ ಇಲ್ಲದೆ ಹಾಕಿದ್ರು. ಆದರೆ ಇವತ್ತು ನಮಗೆ ಎಷ್ಟೋ ಮಾಹಿತಿಗಳು ಇರೋದರಿಂದ ನಾವು ಹತ್ತಿರ ಗಿಡಗಳನ್ನು ಹಾಕಬಾರ್ದು. ಮತ್ತು ಏಕ ಬೆಳೆಗಳನ್ನು ಮಾಡಬೇಡಿ. ಬೆಳೆಗಳು ಮಾಡಿದ್ರೆ ತೆಂಗು ಒಂದೇ ಮಾಡಿರೋದ್ರಿಂದ ಬೇರೆ ಬೆಳೆಗಳನ್ನು ಹತ್ತಿರ ಇದ್ದಾಗ, ನೆರಳಿದ್ದಾಗ ಬೇರೆ ಬೆಳೆಗಳು ಮಾಡಲಿಕ್ಕೆ ಆಗೋದಿಲ್ಲ. ಅದು ಮಾಡದೆ ಅಲ್ಲಿ ಮಾಡಬೇಕಾಗಿರೋ ಕೋಕೋ ಮಾಡ್ಬೋದು ನೆರಳಿದ್ರೆ, ಅದು ಬಿಟ್ಟರೆ ಬೇರೆ ಯಾವುದೂ ಮಾಡೋಕ್ಕಾಗೋದಿಲ್ಲ. ನೀವು ತೆಂಗು ಜೊತೆ ಅಡಿಕೆ, ಅದಕ್ಕೂ ಸಮನಾದಂಥ ಬೆಳೆಗಳನ್ನು ನೀವು ಮಾಡಿಕೊಂಡ್ರೆ ಆದಾಯ ಮಾಡ್ಕೊಳ್ಬೋದು. ಏಕ ಬೆಳೆ ಪದ್ಧತಿ ಹಾಗೂ ಮತ್ತು ಒಂದೇ ಬೆಳೆ ಮೇಲೆ ಯಾವತ್ತೂ ಡಿಪೆಂಡ್ ಆಗೋದು, ಅದು ಯಾವತ್ತೂ ಅಪಾಯಕಾರಿ. ಅದಕ್ಕೆ ಇವತ್ತು ಎಷ್ಟೇ ರೇಟ್ ಇರಲಿ, ಆದರೆ ಇವತ್ತು ತೆಂಗಿಗೆ ರೇಟ್ ಇಲ್ಲ. ಮೊದಲು ತೆಂಗಿಗೆ ಹೈಯೆಸ್ಟ್ ರೇಟ್ ಬಂದಿತ್ತು, 30 ರಿಂದ 40 ರೂಪಾಯಿ ಇತ್ತು. ಇವತ್ತು ಯಾಕೆ ತೆಂಗಿಗೆ ರೇಟ್ ಕಮ್ಮಿ ಆಯಿತು? ಇವತ್ತು ಅಡಿಕೆಗೆ 450, 500 ತನಕ ಹೋಯಿತು. ಇವಾಗ ಅಡಿಕೆ ರೇಟ್ ಕಮ್ಮಿ ಆಗ್ತಾ ಬರ್ತಾಯಿದೆ. ಅದಕ್ಕೆ ಏಕ ಬೆಳೆ ಪದ್ಧತಿಗಳನ್ನು ಮಾಡುವುದು ರೈತರಿಗೆ ಒಳ್ಳೆಯದಲ್ಲ.
ಯಾರು ಬಿಸ್ನೆಸ್ ಇದ್ದಾರೆ ನಮ್ಗೆ ಹೊರಗಡೆ ಆದಾಯ ಇದೆ ಅಂದರೆ ಅವರು ಮಾಡಲೇಬೇಕಾದ್ರೆ, ಆದರೆ ರೈತರು ನಿಜವಾಗೂ ಅದರಲ್ಲೇ ಬದುಕಬೇಕಂದವರು ಎಚ್ಚೆತ್ಕೊಳ್ಳಿ. ನಿಮ್ಗೆ ಯಾರೋ ಹೇಳ್ತಾರೆ ಅಂತೇಳಿ ಅತಿ ಆದಾಯ ಬರುತ್ತೆ ಜಾಸ್ತಿ ಗಿಡ ಹಾಕೋಣ ಅಂತ ಮಾಡಬೇಡಿ. ಯಾವತ್ತೂ ಗಿಡಗಳಿಗೆ ಗ್ಯಾಪ್ ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ಸ್ನೇಹಿತರೆ.